ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ನೀವು SIR ಪರಿಷ್ಕರಣೆಯಲ್ಲಿ ನಿಮ್ಮ ಹೆಸರನ್ನು ಅಂದರೆ 18 ವರ್ಷ ಆಗಿರುವಂತಹ ಮತದಾರರು ನಿಮ್ಮ ಹೆಸರನ್ನು ಆ್ಯಡ್ ಮಾಡಿಸ್ಕೊಳ್ಬೇಕು ಅಂತಂದರೆ ಏನೆಲ್ಲ ಮಾಡಬೇಕು ಆ್ಯಂಡ್ ಯಾವ ಪ್ರೊಸೀಜರ್ಸ್ ಇದೆ, ಯಾಕೆ ಈ ರೀತಿಯಾದಂತಹ ಪ್ರೊಸೀಜರ್ಸ್ನ ಕೇಳ್ತಾ ಇದ್ದಾರೆ ಎಲೆಕ್ಷನ್ ಕಮಿಟಿ ಅಂತ ತಿಳ್ಕೋಬೇಕು ಅಂದರೆ ಪೂರ್ತಿ ವಿಡಿಯೋನ ನೋಡಿ. ಏನಪ್ಪ ಅಂತ ಹೇಳಿದ್ರೆ, ಈಗಾಗಲೇ ನಮ್ಮ ರಾಜ್ಯದಲ್ಲಿ ದೇಶಾದ್ಯಂತ SIR ಪರಿಷ್ಕರಣೆ ತುಂಬ ಜೋರಾಗಿ ನಡೆದಿದೆ, ಹಾಗೆ ನಡೀತಾ ಇದೆ. ಅದು ನಮ್ಗೆಲ್ರಿಗೂ ಗೊತ್ತಿರುವಂತಹ ವಿಷಯ. ಇನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೂತ್ ಲೆವೆಲ್ ಆಫೀಸರ್ಸ್ಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ಎಮ್ಯುನರೇಷನ್ ಫಾರ್ಮನ್ನು ಕೊಟ್ಟು ಅದನ್ನು ಫಿಲಪ್ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ಯಾರೆಲ್ಲ ಹೊಸದಾಗಿ 18 ವರ್ಷ ಆಗಿರುವಂತಹ ಯುವಕರಿದ್ದಾರಲ್ಲ, ಅವರು ಅವರ ಹೆಸರನ್ನು ಮತದಾರರ ಪಟ್ಟಿಗೆ ಸೇರಿಸೋದಕ್ಕೆ ಒಂದಷ್ಟು ಪ್ರೊಸೀಜರ್ಸ್ ಇದೆ. ಏನು ಆ ಪ್ರೊಸೀಜರ್ಸ್ ಅಂತ ಹೇಳಿದ್ರೆ, ಬರೀ 18 ವರ್ಷ ಆಗಿರೋರು ಅಷ್ಟೇ ಅಲ್ಲ, ಯಾರ ಹೆಸರೆಲ್ಲ ವೋಟರ್ ಲಿಸ್ಟ್ನಿಂದ ರಿಮೂವ್ ಆಗಿದೆ ಅವರು ಕೂಡ ಈ ಬಾರಿ SIR ಪರಿಷ್ಕರಣೆಯಲ್ಲಿ ನಿಮ್ಮ ಹೆಸರನ್ನು ಸೇರಿಸ್ಕೋಬೋದು. ಏನು ಪ್ರೊಸೀಜರ್ ಅಂತ ಹೇಳಿದ್ರೆ, ನೀವು ನಿಮ್ಮ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಅಥವಾ ಸಂಬಂಧಿಕರು ಇವರ 2002ನೇ ಇಸ್ವಿಯಲ್ಲಿ ಆಗಿತ್ತಲ್ಲ SIR ಪರಿಷ್ಕರಣೆ, ಅದರ ಡೀಟೇಲ್ಸನ್ನು ಫಾರ್ಮ್ 6ನಲ್ಲಿ ಫಿಲಪ್ ಮಾಡಲೇಬೇಕು. ಆ್ಯಂಡ್ ಇದು ಡಿಜಿಟಲೀಕರಣ ಆಗತ್ತೆ. ಇಫ್ ಇನ್ ಕೇಸ್ ಏನಾದರೂ ನೀವು ಆ ಡೀಟೇಲ್ಸನ್ನು ಫಾರ್ಮ್ 6ನಲ್ಲಿ ಫಿಲಪ್ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಮುಂದಿನ ಹಂತಕ್ಕೆ ಹೋಗೋದಿಲ್ಲ. ಇದನ್ನು ಮೇಯ್ನಾಗಿ ಗಮನದಲ್ಲಿ ಇಟ್ಕೊಳ್ಳಿ. ಏನಪ್ಪ ಇಲ್ಲಿ ಅಂತ ಹೇಳಿದ್ರೆ, ಯಾಕೆ ನಮ್ಮ ಅಪ್ಪ ಅಮ್ಮ ಡೀಟೇಲ್ಸ್ ಅಥವಾ ನಮ್ಮ ಅಜ್ಜಿ ತಾತ ಡೀಟೇಲ್ಸ್ ಬೇಕು ಅಂತ ಅಂದರೆ ಏನಕ್ಕೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಈಗ ನಾವು ಫಾರ್ಮ್ 6ನಲ್ಲಿ ನಾವು ಹೊಸದಾಗಿ ಮತದಾರರಾಗಿ ಸೇರ್ಕೊಳ್ತಿದ್ದೀವಿ ಅಂತ ಹೇಳಿದ್ರೆ, ಅಥವಾ ನಮ್ಮ ಹೆಸರು ರಿಮೂವ್ ಆಗೋಗ್ಬಿಟ್ಟಿತ್ತು, ಈಗ ನಾವು ಮತ್ತೆ ರೀಜಾಯಿನ್ ಆಗಬೇಕು ಮತದಾರರ ಪಟ್ಟಿಯಲ್ಲಿ ಅನ್ನೋರಿಗೆ ನಿಮ್ಮ 2002ನೇ ಇಸ್ವಿಯಲ್ಲಿ ನಡೆದಂತಹ SIR ಪರಿಷ್ಕರಣೆ ಡೀಟೇಲ್ಸನ್ನು ನೀವು ಫಿಲಪ್ ಮಾಡಬೇಕಾಗತ್ತೆ. ಆ್ಯಂಡ್ ಇಲ್ಲಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಯಾಕೆ ಈ ರೀತಿಯಾದಂತಹ ಒಂದು ಪ್ರಕ್ರಿಯೆನ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಈ ಹಿಂದೆ ಬಿಹಾರದಲ್ಲಿ ಕೂಡ ಇದೊಂದು ಪ್ರಕ್ರಿಯೆ ನಡೀತು. ಏನಕ್ಕೆ ಅಂತಂದರೆ, ನಿಮ್ಮ ಡಾಕ್ಯುಮೆಂಟ್ಸ್ ಏನಿರುತ್ತಲ್ಲ ಅದು ಕಡಿಮೆ ಕೊಡುವಂತಹ ನೆಸೆಸಿಟಿ ಬರುತ್ತೆ. ಆ್ಯಂಡ್ ಅವರಿಗೆ ಅದನ್ನು SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಗಿರೋದ್ರಿಂದ ಅವ್ರ ಹತ್ರ ಎಲ್ಲ ರೀತಿಯಾದಂತಹ ಡಾಕ್ಯುಮೆಂಟ್ಸ್ ಇರುತ್ತೆ. ಅಂದರೆ ಯಾರ್ಯಾರಿದ್ರು ಮನೆಯಲ್ಲಿ ಅವರ ಅಡ್ರೆಸ್ ಆಗಿರ್ಬೋದು, ಹಾಗೆ ಅವರು ಎಷ್ಟು ಇಯರ್ಸಿಂದ ವೋಟರ್ ಲಿಸ್ಟ್ ID ನಲ್ಲಿ ಇದ್ದಾರೆ, ಪ್ರತಿಯೊಂದು ಕೂಡ ಅವ್ರ ಹತ್ರ ಡಾಕ್ಯುಮೆಂಟೆಡ್ ಇರುತ್ತೆ ಬೂತ್ ಲೆವೆಲ್ ಆಫೀಸರ್ಸ್ ಹತ್ರ. ಸೊ ನಿಮ್ಮ ಒಂದು ಅಪ್ಪ ಅಮ್ಮನ ಹೆಸರು ಹಾಕಿದಾಗ ಅದು ಅವರಿಗೆ ಪ್ಲಸ್ ಆಗಿ ಅಷ್ಟೊಂದೆಲ್ಲ ಡಾಕ್ಯುಮೆಂಟೇಷನ್ಸ್ಗೆ ಬರ್ಡನ್ ಆಗಲ್ಲ ಅನ್ನೋದು ಒಂದು ಆಗಿರುತ್ತೆ. ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯನ ಗಮನಿಸಬೇಕಾಗಿದೆ. ಏನಪ್ಪ ಅಂತ ಹೇಳಿದ್ರೆ, ಈಗ ಯಾರೆಲ್ಲ ಹೊಸದಾಗಿ ಜಾಯಿನ್ ಆಗ್ತಿದ್ದೀರಲ್ಲ, ನಿಮ್ಗೆ ಎಲ್ಲರಿಗೂ ಕೂಡ ನಿಮ್ಮ ತಂದೆ ತಾಯಿ ಹೆಸರನ್ನ, ಅಜ್ಜ ಅಜ್ಜಿ ಹೆಸರನ್ನ ಮೆನ್ಷನ್ ಮಾಡಬೇಕು. ಯಾವುದು ಅಂತ ಹೇಳಿದ್ರೆ 2002ನೇ ಇಸ್ವಿಯಲ್ಲಿ ನಡೆದಂತಹ SIR ಪರಿಷ್ಕರಣೆದು ಮಿಸ್ ಮಾಡಬೇಡಿ, ಅದನ್ನು ಫಿಲಪ್ ಮಾಡಿ. ಆ್ಯಂಡ್ ಏನಕ್ಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ಹೇಳೋದಾದರೆ, ಈಗ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಎರಡೆರಡು ವೋಟರ್ ID ಗಳನ್ನು ಸಾಕಷ್ಟು ಜನ ಇಟ್ಕೊಂಡಿರ್ತಾರೆ. ಹಾಗೆ ಕೆಲವರು ವಿದೇಶಗಳಲ್ಲಿ ಸೆಟ್ಲ್ ಆಗಿರ್ತಾರೆ, ಇನ್ನೂ ಕೆಲವರು ಫೋರ್ಜರಿ ಮಾಡ್ತಿರ್ತಾರೆ, ಆ್ಯಂಡ್ ಕೆಲವರು ಸತ್ತೋಗಿರ್ತಾರೆ, ಇನ್ನು ಕೆಲವ್ರದ್ದು ಅಡ್ರೆಸ್ ಚೇಂಜ್ ಆಗಿರುತ್ತೆ. ಸೊ ಇದೆಲ್ಲವನ್ನು ಕೂಡ ತಡೆಗಟ್ಟಬೇಕು ಅನ್ನೋ ಒಂದು ಉದ್ದೇಶದಿಂದ SIR ಪರಿಷ್ಕರಣೆ ನಡೀತಾ ಇದೆ. ಸೊ ಯಾರೆಲ್ಲ ಈ ವರ್ಷ ಅಂದರೆ ವೋಟಿಂಗ್ ಲಿಸ್ಟಿಗೆ ಜಾಯಿನ್ ಆಗಬೇಕಂತ ಇದ್ದೀರಾ, ನಿಮಗೆಲ್ಲ ಅಧಿಕಾರ ಬಂದಿದೆ ವೋಟ್ ಮಾಡೋಕ್ಕೆ ಅಂತ ಇದೆ, ಅಂಥವ್ರು ಎಲ್ಲರೂ ಕೂಡ ಇದನ್ನು ಕಟ್ಟುನಿಟ್ಟಾಗಿ ಫಾಲೋ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.